ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕಂಚಿನ ಪುತ್ಥಳಿಯ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಸಾವಿರಾರು ಶಿವಭಕ್ತರ ಮತ್ತು ಶ್ರೀಗಳ ಉಪಸ್ಥಿತಿಯಲ್ಲಿ ಜರುಗಿತು. ಅದಾದ ಬಳಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸಂಕೇಶ್ವರ ಮರಾಠ ಸಮಾಜದ ಮುಖಂಡರೊಂದಿಗೆ ಮತ್ತು ಸಮಾಜ ಬಾಂಧವರ ಜೊತೆಗೆ ಸಭೆ ನಡೆಸಿದರು. ಸಮಾಜ ಬದಲಾಗಲು ಶಿಕ್ಷಣವು ಬಹಳ ಮುಖ್ಯವಾಗಿತ್ತು. ಸಮಾಜದ ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಮೊದಲು ಸಂಘಟಿತರಾಗಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ನಂತರ ಗವಿಪುರಂ ಗೋಸಾಯಿ ಸಂಸ್ಥಾನ ಶ್ರೀ ಭವಾನಿ ದತ್ತ ಪೀಠದ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿ ಮಾತನಾಡಿ, ಭಾರತಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ ಕೊಡುಗೆ ಅಪಾರವಾಗಿದೆ ಎಂದರು. ಈ ವೇಳೆ ಸಂಕೇಶ್ವರ ಮರಾಠ ಸಮಾಜದ ಮುಖಂಡರು, ಸಮಾಜ ಬಾಂಧವರು ಸೇರಿ ಹಲವರು ಹಾಜರಿದ್ದರು. देशाला अनेक न्यू गिफ्ट देऊन गेलेले आहेत. आज जे काय नाव वोटिंग आपण करतो युद्धामध्ये नव्हे ते दिलेलं कोण म्हटलं तर छत्रपती शिवाजी महाराज. जुन्या काळामध्ये जे काय हेलिकॉप्टर नव्हतं, विमान नव्हतं, तुम्हाला माहिती असणार गरुड काय शिकवलेला ओढा छत्रपती शिवाजी महाराज. आणि युद्ध कुठल्या पद्धतीने समोरच्या माणसाला कुठल्या पद्धतीनं युद्ध विजय करावं हे शिक्षण दिलेलं पण छत्रपती शिवाजी महाराज. ಯಾರೊಬ್ಬರು ಮಿನಿಸ್ಟರ್ ಆದ ತಕ್ಷಣ ಇಡೀ ಸರ್ಕಾರಗಳು ಇಡೀ ಸಮಾಜ ಸೌಕರ್ಯ ಆಗೋದಿಲ್ಲ. ಸಮಾಜ ಸೌಕರ್ಯ ಆಗಬೇಕಾಗಿದ್ರೆ ಅವೇರ್ನೆಸ್ ಬೇಕು. ಎಲ್ಲದಕ್ಕಿಂತ ಜಾಸ್ತಿ ಬಡತನ ನಿರ್ಮೂಲನೆ ಬೇಕಂದ್ರೆ ಓದಿಸ್ಬೇಕು ನಮ್ಮ ಮಕ್ಕಳಿಗೆ. ಅದಕ್ಕೆ ನಾವು ಹೇಳ್ತಕ್ಕಂಥ ಒಂದು ಸೇರೋಣ, ನಮ್ಮ ಸಮಾಜಕ್ಕೆ ನಾವೇನ ಕೊಡುಗೆ ಕೊಡಬೇಕು ಸಹಾಯ ಮಾಡಬೇಕು ಎಂಬ ಆಸೆ ನಮಗಿದೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ನಮ್ಮ ಸಮಾಜಕ್ಕೆ ದೊಡ್ಡ ಪ್ರಮಾಣವಾಗಿ ನಾವು ಸಹಾಯ ಮಾಡಬೇಕಾಗಿದ್ರೆ ನಿಮ್ಮ ಸಹಕಾರ ಬೇಕು, ನಿಮ್ಮ ಸಂಘಟನೆ ಬೇಕಂತ. ಕಾರಣ ಬರುತ್ತೆ ಹೋಗುತ್ತೆ, ಪಕ್ಷಗಳು ಬರ್ತವೆ ಹೋಗ್ತವೆ, ಅದು ಬೇರೆ ಪ್ರಶ್ನೆ. ನಮ್ಮ ಸಮಾಜದ ಉಳಿವಿಗೆ ನೀವು ಇತಿಹಾಸನ ಸರಿಗೆ ಅರ್ಥ ಮಾಡ್ಕೋಬೇಕು. ಇತಿಹಾಸ ಎಲ್ಲಿವರೆಗೆ ನೀವು ಸರಿಗೆ ಅರ್ಥ ಮಾಡ್ಕೊಳಂಗಿಲ್ಲ ಅಲ್ಲಿವರೆಗೆ ನಾವು ಮುಂದೆ ಏನು ಮಾಡೋಕ್ಕೂ ಆಗೋದಿಲ್ಲ. ಈಗ ಎಮೋಷ್ನಲ್ ಆಗಿ ಹೋಗಿ ಯೋಚನೆ ಮಾಡಬೇಡಿ. ಎಮೋಷ್ನಲ್ ಆಗಿ ಏನೋ ಹೇಳ್ತಿರ್ತಾರೆ ಜನ, ಅದು ಸತ್ಯ ಇರೋದಿಲ್ಲ. ಇಷ್ಟನ್ನೇ ಸುಳ್ಳು ಹೇಳ್ತಾರೆ ಈಗಿನ ಕಾಲದ ಜನ. ಛತ್ರಪತಿ ಶಿವಾಜಿ ಮಹಾರಾಜ ಬಗ್ಗೆ ದಿನ ಬೆಳಗ್ಗೆ ಸುಳ್ಳು ಹೇಳ್ತಕ್ಕಂಥ ಜನನೂ ಇದ್ದಾರೆ. ಛತ್ರಪತಿ ಶಿವಾಜಿ ಬಗ್ಗೆ ಮಹಾರಾಜ ಬಗ್ಗೆ ಮಾತನಾಡ್ತಕ್ಕಂಥ ಅವ್ರ ಮನೆಯಾಗ ಫೋಟೋ ಹಾಕೋಣಂಗಿಲ್ಲ ಅವರು. ಅಂಥ ಜನನೂ ಭಾಳ ಇದ್ದಾರೆ. ಇತಿಹಾಸವನ್ನು ತೆಗೆದು ನೋಡ್ರಿ, ಬರೀ ಛತ್ರಪತಿ ಶಿವಾಜಿ ಮಹಾರಾಜರು ಅಷ್ಟೇ ಅಲ್ಲ, ನೀವು ಸಾವು ಮಹಾರಾಜ ಬಗ್ಗೆ ಯಾರು ಮಾತಾಡಂಗಿಲ್ಲ, ಗಾಯಕ್ವಾಡ್ ಮಹಾರಾಜ ಬಗ್ಗೆ ಯಾರು ಮಾತಾಡಂಗಿಲ್ಲ. ಈ ದೇಶದ ಸಂವಿಧಾನ ಬರೆದಿದ್ರೆ ಗೊತ್ತು. ಗಾಯಕ್ವಾಡ್ ಮಹಾರಾಜರು, ಸಾವು ಮಹಾರಾಜರನ್ನು ಅಂಬೇಡ್ಕರ್ ಸಾಹೇಬ್ರಿಗೆ ಓದಕ್ಕೆ ಕಳಿಸ್ಲಿದ್ರೆ ಈ ದೇಶದ ಸಂವಿಧಾನ ಆಗ್ತಿತ್ತ? ಮತ್ತೆ ಯಾಕೆ ಹೇಳೋದಲ್ಲ ಗಟ್ಟಿಯಾಗಿದ್ನ? ಇವತ್ತು ಅಂಬೇಡ್ಕರ್ ಸಾಹೇಬರು ಈ ದೇಶದ ಸಂವಿಧಾನ ಬರೀಬೇಕಾಗಿದ್ರೆ ಈ ದೇಶದಲ್ಲಿ ರಿಸರ್ವೇಷನ್ ಸಿಸ್ಟಮ್ ತಂದಿರ್ತಕ್ಕಂಥದ್ದು 1907 ಯಾರು? ಮತ್ತೆ ಇಲ್ಲಿ ಹೇಳಂಗಿಲ್ಲ. ನಾವು ಬರೀ ಮೆರವಣಿಗೆ ಮಾಡಿಬಿಟ್ಟು ಹೋಗಿ ಒಂದು ಹೂವಿನಾರ ಹಾಕಿದ್ರೆ ಇದು ಎಲ್ಲಿಗೂ ನಮಗೆ ವರ್ಕೌಟ್ ಆಗೋದಿಲ್ಲ. ಇತಿಹಾಸನ ಬೇರೆ ಜನತೆಗೂ ಹೇಳಬೇಕು, ಬೇರೆ ಸಮಾಜದವ್ರಿಗೂ ಹೇಳಬೇಕು, ಬೇರೆ ಸಮಾಜ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕು, ನಮ್ಮ ಸಮಾಜ ಕಾರ್ಯಕ್ರಮ ನಾವು ಭಾಗಿಯಾಗ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಬರೀ ಮರಾಠರಾಗಷ್ಟೇ ಇದ್ದಾರೆ ಏನ್ರಿ? ಮತ್ತೆ ಬೇರೆ ಸಮಾಜದವ್ರು ಯಾಕೆ ಬರಲ್ಲ ನಮ್ಮ ಜೊತೆಗೆ? ಮತ್ತೆ ನೀವು ಫೋಕಸ್ ಈಗ ಅಂಬೇಡ್ಕರ್ ಸಾಹೇಬ್ ಎಸ್ಸಿಗೆ ಈ ದೇಶದ ಸಂವಿಧಾನ ಬರೆಯಕ್ಕೆ ಏನನ್ನು ಬರ್ತಾರೆ ಓದ್ಕೊಂಡು ಎಸ್ಸಿ ಎಸ್ಟಿಗೆ ಮಾತ್ರ ಇದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.